ಈಗ ಎರಡು ಯಾವರ ಹುಡುಗರು ಹೊಡೆದೇ ಆಡ್ದು ಅಂದ್ರೆ ಒಬ್ಬ ಹುಡುಗ ಹೆಚ್ಚಿಗೆ ಹೊಡೆದಿರ್ತಾನ, ಆ ಹೊಡೆಸ್ಕೊಂಡು ಹುಡುಗ ಅಳುತ್ತಿರ್ತಾರ. ಅವ ಅಳ್ಳವ ಮನಿಗೂಡ ಯಾಳಿಗೆ ಈ ಕಡೆ ಹೊಡೆದ ಹುಡುಗನಿಗಂತಾನ, ಮಗನ ನಮ್ಮ ಓಣ್ಯಾಗ ಬಾ ನಿನಗೆ ಮದುವೆ ಮಾಡ್ತೀನಿ ಅಂತಾನ. ಅವ ಹುಡ್ಕೋತ ಹೋಗಾಕ, ಅವ ಅಳ್ಕೋತ ಹೋಗಾಗ ಈ ಹುಡುಗನಿಗೆ ಏನು ಹೇಳ್ತಾನ, ನಮ್ಮ ಓಣ್ಯಾಗ ಬಾ ನಿನಗೆ ಮದುವೆ ಮಾಡ್ತೀನಿ ಅಂದ್ರ ಮದುವೆ ಅಂದ್ರೆ ಈ ಅರ್ಥದೊಳಗಿರೋರನ್ನ ನಾವು ಬಹಳ ಮಂದಿಗೆ ನೋಡಿ. ಆದರೆ ನಮ್ಮ ಶರಣರ ಮದುವೆಗೆ ಬಹಳ ಅರ್ಥವನ್ನಿಟ್ಟಿದ್ದಾರೆ. ದೇವರ ದಾಸಿಮಯ್ಯ ಹೇಳ್ತಾನೆ, ಮದುವೆ ಸನ್ಯಾಸಿಯ ಜೀವನಕ್ಕಿಂತಲ ಸಂಸಾರಿಕ ಜೀವನ ತೃಪ್ತಿದಾಯಕವಾಗಿರುವ ಜೀವನ, ಅದು ಶ್ರೇಷ್ಠವಾದ ಜೀವನ ಅಂತ ಹೇಳ್ಯಾರ. ಇದ ಮಾತನ್ನೇ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಲೌಕಿಕ ಪಾರಮಾರ್ಥಿಕ ಎರಡನ್ನ ಕೂಡಿ ನಡೆಸುವವನ ಜಾಣರ ದೇವ ಅಂತ ಕರೆದಾರ. ಸನ್ಯಾಸಿಗಳಿಗೆ ಜಾಣರ ದೇವ ಅಂದಿಲ್ಲ. ಯಾರು ಲೌಕಿಕ ಪಾರಮಾರ್ಥ ಎರಡನ್ನ ಕೂಡಿ ಮಾಡದೆ ನಡೆಸ್ತಾ ಇದ್ದಾರಲ್ಲ ಅವರಿಗೆ ಜಾಣರ ದೇವ ಅಂತ ಕರೆದಾರೆ. ಆ ಒಂದು ಕಾರಣಕ್ಕಾಗಿ ಇಲ್ಲೇನೂ ಕೂಡ ಮದುವೆ ಅನ್ನುವ ಪರಂಪರೆಯೊಳಗ ಇಲ್ಲಿ ನಾವು ಕಾಣ್ತೀವಿ. ನಾ ಯಾರಿಗ ಮನೆ ಕೇಳದೆ, ಏನ್ರಿ ಮದುವೆಯಾಗ ಅಕ್ಕಿ ಕಾಳು ಹಾಕ್ತಾರಲ್ಲ ಯಾಕ ಅಂತ ಕೇಳದೆ. ಅವ ಹುಡುಗ ಬಹಳ ಚಲೋ ಹೇಳದ, ಅಕ್ಕಿ ಕಾಳು ಯಾಕೆ ಹಾಕ್ತಾರಿ ಮುತ್ಯಾರ ಅಂದ್ರ ಇನ್ನು ಮ್ಯಾಲ ಅಕ್ಕಿ ನನಗ ಕಾಳ ಅಂತ ಅಕ್ಕಿ ಕಾಳು ಹಾಕ್ತಾರಂತ. ಖರೇನರೇ, ಇನ್ನು ಮ್ಯಾಲ ನನಗ ಆಕೆ ಕಾಳ ಅನ್ನೋದಕ್ಕ ಅಕ್ಕಿ ಕಾಳು ಹಾಕೋದಲ್ಲ, ಎರಡು ದೇಹ ಒಂದೇ ಮಾಡೋದು, ಎರಡು ಮನಸ್ಸುಗಳು ಒಂದೇ ರೀತಿಯಾಗಿರೋದಕ್ಕೆ ನಾವು ಮದುವೆ ಅಂತ ಕರೀತಾ ಇದ್ದೀವಿ. ಇಂಥ ಭಾವ ಇಟ್ಕೊಂಡ ಈ ಮದುವೆ ಕೆಲವು ಕಡೆ ಭೀಮ ಕವಿಯ ಪ್ರಕಾರವಾಗಿ ಈ ಮದುವೆ ಇಂಗ್ಲೇಶ್ವರದೊಳಗೆ ನಡೆಯುತ್ತದೆ. ಇನ್ನು ಹರಿಹರನ ಪ್ರಕಾರವಾಗಿ ಮದುವೆ ಮಂಗಳವೇಡೆಯೊಳಗೆ ನಡೆಯುತ್ತದೆ. ಯಾಕಂದರೆ ಇತಿಹಾಸ ಓದಿದವರಿಗೆ ಮತ್ತೆ ಇದು ಭಿನ್ನ ಆಗಬಾರದು. ಮದುವೆ ಬಸವಣ್ಣನ ಚರಿತ್ರೆ 800 ವರ್ಷಗಳ ಹಿಂದೆ ಇರೋದರಿಂದ ಇತಿಹಾಸದೊಳಗೆ ಕೆಲವು ಬದಲಾವಣೆಗಳು ವ್ಯತ್ಯಾಸಗಳದಾವೆ. ಆದರೆ ಏನೇ ಆಗಲಿ ಬಲದೇವರಸರ ಮಗಳಾಗಿರುವ ಗಂಗಾಂಬಿಕೆ ಅನ್ನುವ ಕನ್ಯೆಯೊಡನೆ ಇಲ್ಲಿ ಮದುವೆಯ ನಿಶ್ಚಯವಾಗ್ಯಾದ. ಗಂಗಾಂಬಿಕೆ ಹೆಂಗದಾಳೆ ಅನ್ನೋದನ್ನು ಒಬ್ಬ ಆಧುನಿಕ ಕವಿ ತನ್ನ ಒಂದು ಪದ್ಯದೊಳಗೆ ಬರೆಯುತ್ತಾನೆ. ಸದುವಿನ ಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ. ಇದನ್ನ ಆಧುನಿಕ ಕವಿ ಬರೀತಾನೆ. ನೀಲಾಂಬಿಕೆ ಬಸವಣ್ಣವರ ಜೀವನದಾಗ ಹೆಂಗದಾಳೆ, ಸದುವಿನಯದ ಕೊಡ ತುಂಬಿದ ಕೊಡವಾಗಿದ್ದಳು, ಹಸ್ತದ ಮೇಲೆ ಇಟ್ಟಿರುವ ದೀಪದ ಹಾಗೆ ಅದಾಳಂತ. ಹಸ್ತದ ಮೇಲಿಟ್ಟಿರುವ ದೀಪ ಎರಡೂ ಕಡೆ ಬೆಳಕು ಬೀಳುವ ಹಾಗೆ ಈ ತಾಯಿ ಆ ರೀತಿಯಾಗಿರುವ ಬದುಕನ್ನು ಕಟ್ಟಿಕೊಂಡಾಳ. ಈಗ ನೋಡಿ, ನೀವು ಆರತಿಯನ್ನು ಬೆಳಗಾಗ ಅದ್ರಾಗ 2 ದೀಪಗಳನ್ನು ಹಚ್ಚಿರ್ತಿ. ಪಂಚಾರ್ತಿ 2 ಇರ್ತಾವೆ. ಕಾರಣ ಏನ, ಒಂದೇ ಹಚ್ಚಿ ಬೆಳಗದ್ರೆ ಆಗಲ್ಲೇ. ಆ ಹಚ್ಚುವ ಪರಂಪರೆ ಏನದ, ಒಂದು ತವರ ಮನೆಯ ದೀಪ, ಇನ್ನೊಂದು ಗಂಡನ ಮನೆಯ ದೀಪ, 2 ಮನೆಗೆ ನೀ ಬೆಳಕಾಗು ಅಂತ ಹೇಳಿ 2 ದೀಪಗಳನ್ನಿಟ್ಟು ಬೆಳಗುವುದನ್ನು ಕಾಣುತ್ತಿ. ಇಂಥ ಪರಿಪೂರ್ಣವಾಗಿರುವಂಥ ಹೆಣ್ಣು ಮಕ್ಕಳಿದ್ರೆ ಆ ಮನೆ ಬೆಳಗುತ್ತದ, ಆ ಮನೆ ಉದ್ಧಾರ ಆಗ್ತದೆ, ಆ ಮನೆತನಕ್ಕೆ ಒಂದು ಅರ್ಥ ಬರ್ತದೆ. ಅದಕ್ಕೆ ಹೆಣ್ಣು ಗೌರಿಯಾಗಿರಬೇಕ, ಲಕ್ಷ್ಮಿಯಾಗಿರ್ಬೇಕ,
ಆ ಮನೆಯೊಳಗ ತುಂಬಿ ತುಂಬಿ ತುಳುಕಬೇಕು. ತುಂಬಿದ ಮನೆಯ ಒಡೆಯದ ಗಣ್ಣು ಲಕ್ಷ್ಮಿಯಾಗಬೇಕು. ನಂಬಿಗೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು. ತುಂಬಿದ ಮನೆಯ ಒಡೆಯದ ಗಣ್ಣು ಲಕ್ಷ್ಮಿಯಾಗಬೇಕು. ಹೀಗೆ ದಾಂಪತ್ಯದ ಜೀವನ ಹೇಗಿರಬೇಕು ಅನ್ನೋದನ್ನು ನಾವೆಲ್ಲ ಯೋಚನೆಯನ್ನು ಮಾಡಾಕತ್ತೀವಿ. ಆಗಲೇ ನಾನು ಮದುವೆಯ ಈ ಅಕ್ಷತೆಯ ಸಮಾರಂಭಕ್ಕೆ ಬರಬೇಕಾಗ್ಯದ. ಕಾರಣ ಇವತ್ತಿನ ದಿನ ಈ ವೇದಿಕೆಗೆ ಈರುವರು ಪೂಜ್ಯರು ಬರೋದಿರೋದರಿಂದ ನಾನು ಈಗ ಮಾತನಾಡಿದ್ದೇನೆ. ಇನ್ನು 5 ರಿಂದ 10 ನಿಮಿಷದ ಒಳಗಡೆ ಈ ವೇದಿಕೆಗೆ ಬರ್ತಾರೆ. ಬಂದ ಮೇಲೆ ಇಲ್ಲೇನ ಮದುಮಕ್ಕಳನ್ನು ನೀವೆಲ್ಲ ಶೃಂಗಾರ ಮಾಡಿದ್ದೀರಿ. ಮಾತಾಡೋದು ಮಾತಾಡ್ರಿ, ಸಾವಕಾಶ ಮಾತಾಡ್ರಿ ಅಟ್ಟೆ. ಏನು ನಮ್ಮದು ಮುಗ್ದದ ಕಥೆಯ? ಪರಿಣಾಮ ಇದ್ರ ತಿಳಿತದ. ಈಗ ಕಲ್ಲಿನ್ಯಾಗ ಎಷ್ಟು ದಿನ ಮಳೆ ಹೊಡೆದ್ರೆ ಮಳೆ ನಡ್ತದ್ರಿ. ಇನ್ನು ಎರಡನೇದಾಗಿ ಕಟ್ಟಿಗ್ಯಾಗ ಒಂದಲ್ಲದ 2 ಸಲ ಬಡ್ದೇವಂದ್ರೆ ಕಟ್ಟಿಗ್ಯಾಗ ನಡ್ತದೆ. ಇನ್ನು ಅದಕ್ಕಿಂತಲೂ ಸರಳ ಅಂದ್ರೆ ಉಸಿಕಿನ್ಯಾಗ ಮಳೆ ಬಡ್ದಂಗಿರ್ಬೇಕಂತ ಮನಸ್ಸು. ಉಸಿಕಿನ್ಯಾಗ ಮಳೆ ಬಡಿಯಾಕ ಹೋದೇವಂದ್ರೆ ಮಳೆಗೆ ಹೈರಾಣಿಲ್ಲ, ಬಡಿಯವನಿಗೆ ಹೈರಾಣಿಲ್ಲ. ಹ್ಯಾಂಗ ಉಸಿಕಿನ್ಯಾಗ ಮಳೆ ಹೋಗ್ತದ ಹಂಗ ಈ ಮನಸ್ಸುಗಳ ಉಸಿಕಿನೊಳಗ ಮಳೆ ಬಡ್ದು ಹಾಗೆ ಮನಸ್ಸುಗಳು ಇರಬೇಕು. ಏನಾರ ಈ ಮನಸ್ಸುಗಳು ಹಿಂಗೆ ಇದ್ದು ಅಂದ್ರೆ ಇದರ ಪರಿಣಾಮಗಳ ದಾಂಪತ್ಯದ ಬದುಕಿನ ಎಲ್ಲ ವಿಚಾರಗಳು ನಿಮಗೆ ತಿಳಿಯುತ್ತಾವೆ. ನಾನು ಹೇಳಿದನಲ್ಲ, ದೇವರ ದಾಸಿಮಯ್ಯರು ಅಂತಾಗ್ಯಾರ. ಗಂಡ ಹೆಂಡ್ರು ಹೆಂಗಿರಬೇಕು ಅಂದ್ರೆ ಇವತ್ತಿಗೂ ನಮ್ಮಲ್ಲಿ ಹಿರಿಯರು ಹೇಳ್ತಾರ, ದೇವರ ದಾಸಿಮಯ್ಯ ದುಗ್ಗಳೆ ಹೆಂಗ ಇರಬೇಕು ಅಂತ ಹೇಳ್ತಾರೆ. ಆದರೆ ದಾಸಿಮಯ್ಯ ಮದುವೆಯಾಗುವಾಗ ಅವನೊಂದು ಕಂಡೀಷನ್ ಇತ್ತಂತ. ಏನು ಕಂಡೀಷನ್ ಇತ್ತ? ನನಗೆ ಲಗ್ನಾಗ ಹೆಣ್ಮಗಳ ಯಾರು ನೀರು ಹಾಕಲಾರದೆ ಅನ್ನ ಮಾಡಿ ನೀಡ್ತಾರ ಅವರಿಗೆ ಲಗ್ನ ಆಗ್ತೀನಿ ಅಂದ ದಾಸಿಮಯ್ಯ. ನೀರು ಹಾಕಲಾರದೆ ಅನ್ನ ಮಾಡೋದು ಹ್ಯಾಂಗ್ರಿ ಸಾಧ್ಯದ ಜಗತ್ನ್ಯಾಗ? ಎಲ್ಲ ಊರಾಗ ಡಂಗರ ಹಾಕದ, ನನಗ ಕನ್ಯಾ ಬೇಕಾಗ್ಯದ. ನನಗ ಮದುವೆಯಾಗ ಕನ್ಯಾ ಹೆಂಗಿರ್ಬೇಕ? ನೀರು ಹಾಕಲಾರದೆ ಅನ್ನ ಮಾಡಬೇಕು. ಹೀಗೆ ಇರುವಾಗ ಗೊಬ್ಬೂರ ಗ್ರಾಮದ ದುಗ್ಗಳೆ ಅನ್ನುವ ಹೆಣ್ಣು ಮಗಳ ದಾಸಿಮಯ್ಯನಿಗೆ ನಿನಗ ಮದುವೆ ಆಗ್ತೀನಿ ಅಂತ ಬರ್ತಾಳ. ಅವ ಎಲ್ಲ ಊರಾಗ ಇದೇ ಡಂಗ್ರ ಹಾಕ್ತಿದ್ದ. ಅದನ್ನು ಕೇಳಿ ದುಗ್ಗಳೆ ಬರ್ತಾಳೆ. ಆ ದುಗ್ಗಳೆಗೆ ಕೇಳ್ತಾನೆ, ನೀರಿಲ್ಲದೆ ಅನ್ನ ಮಾಡಿ ನೀಡಬೇಕು. ಆಕೆ ಅಂತಾಳೆ, ಅದರಾಗೇನು ದೊಡ್ಡದ ಅಂದಳು. ನೀರಿಲ್ಲದೆ ಅನ್ನ ಮಾಡಿ ನೀಡ್ತೇನೆ, ನನ್ನ ಮನೆಗೆ ನಡಿ ಅಂತ ಕರ್ಕೊಂಡೋದು. ಈ ದಾಸಿಮಯ್ಯ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳಾಕತ್ಯಾನ. ಆ ದುಗ್ಗಳೆ ಏನು ಮಾಡಿದಳು ಅಂದ್ರ, ತಮ್ಮ ಕುಲಗುರುಗಳನ್ನ ಮನೆಗೆ ಕರ್ಕೊಂಬಂದು ಅವರ ಪಾದವನ್ನು ತೊಳೆದ ಅನ್ನವನ್ನು ತಯಾರು ಮಾಡ್ಯಾಳ. ಅನ್ನವನ್ನು ನೀಡಲಿಕ್ಕೆ ಹೋಗ್ಯಾಳ ದಾಸಿಮಯ್ಯನಿಗೆ. ಅವ ಅಂತಾನೆ, ಇದು ನೀರು ಹಾಕಿದ ಅನ್ನ ಅದ, ಇದು ನೀರು ಹಾಕಿದ ಅನ್ನ ಅದ, ನನಗೆ ನೀಡಬೇಡ ಅನ್ನವ. ಆಕೆ ಅಂದಳ, ಇದ್ರಾಗ ನಾ ನೀರು ಹಾಕಿಲ್ಲ,
ಯಾವಾಗ ನೀರ ಗುರುವಿನ ಪಾದದ ಮೇಲೆ ಬೀಳ್ತದ ಅದು ನೀರಾಗಲ್ಲ, ಅದು ತೀರ್ಥವಾಗ್ತದ, ಪಾದೋದಕವಾಗ್ತದ. ನಾ ಪಾದೋದಕ ಹಾಕಿ ಅನ್ನವನ್ನು ಮಾಡೀನಿ, ಸ್ವೀಕಾರ ಮಾಡು ಅಂದಳು. ದಾಸಿಮಯ್ಯ ಅಂದ, ನನಗೆ ಬೇಕಾಗಿದ್ದು ಇದೇ ಅಂದವ. ಇಂಥ ಸಂಸ್ಕಾರವುಳ್ಳಂಥ ಹೆಣ್ಣು ನನಗೆ ಬೇಕಾಗ್ಯಾಳ. ನಾನು ನಾಡಿನ ತುಂಬ ನೋಡಿದ್ದೆ, ನಿನ್ನಂಥ ಸಂಸ್ಕಾರ ಇರುವ ಹೆಣ್ಣ ನನಗೆ ಸಿಗಲಿಲ್ಲ. ಮನಿಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಪತಿಯೇ ದೇವರಮ್ಮ. ಮನಿಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಮನಿಯೇ ಗುಡಿಯಮ್ಮ ಪತಿಯೇ ದೇವರಮ್ಮ. ದೇವರ ಮುಂದೆ ಕಿರುನಗೆಯಮ್ಮ, ಜ್ಯೋತಿಯ ಬೆಳಗಮ್ಮ, ಮನಿಯೇ ಗುಡಿಯಮ್ಮ ಪತಿಯೇ ದೇವರಮ್ಮ, ಪತಿಯೇ ದೇವರಮ್ಮ. ಇವತ್ತು ನೋಡಿ ಎಂತೆಂಥ ಹಾಡುಗಳನ್ನು ಹಾಡಾಕತ್ಯ. ನಾ ಏನಾರ ಹೇಳಬೇಕು ಅನ್ನೋದ್ರಾಗ ನಾನು ಬಾಯಿಂದ ಕಸ್ಕೊಂಡ ಬಿಡ್ತಾರೆ. ಇಲ್ಲಿ ದೇವರ ದಾಸಿಮಯ್ಯ ಆಕೆ ದುಗ್ಗಳೆ ಗುರುವಿನ ಪಾದೋದಕವನ್ನು ಹಾಕಿ ಅನ್ನವನ್ನು ಮಾಡೀನಿ ಅಂದಾಗ ಆಕೆಯೊಡನೆ ಲಗ್ನವಾಗ್ತದೆ. ಮುಂದೆ ಹೆಂಡತಿಯನ್ನು ಪರೀಕ್ಷೆ ಮಾಡಬೇಕು ಅಂದ. ಸಂಸಾರ ಇದ್ರ ದೇವರ ದಾಸಿಮಯ್ಯನಂಗ ಇರಬೇಕು ಅಂತ ಯಾಕಂತಾರ, ಎರಡು ಮಾತು ಹೇಳ್ತೀನಿ ನಿಮಗ. ಈ ದೇವರ ದಾಸಿಮಯ್ಯ ಸೀರೆಗಳನ್ನು ನೇಯ್ತಿದ್ರು. ನೇಕಾರ ಅವರು ದೇವಾಂಗ ಸಮಾಜದವರು. ಇಲ್ಲೇ ಮುದನೂರಿನೊಳಗ ಇರವ ಇವ್ರ ನೇಕಾರರ ದೇವಾಂಗ ಸಮಾಜದವ ಸೀರೆಯನ್ನು ನೇಯ್ತಿದ್ದ. ಆ ನೇಯುವಾಗ ಯಾರೋ ಬಂದ ಕೇಳಿದರಂತ ದಾಸಿಮಯ್ಯನಿಗೆ, ಏನು ಸಂಸಾರ ಹೆಚ್ಚ ಸನ್ಯಾಸಿ ಹೆಚ್ಚ ಅಂತ ಒಂದು ಮಾತು ಕೇಳಿದ್ರಂತ. ಸಂಸಾರ ಹೆಚ್ಚ ಸನ್ಯಾಸಿ ಹೆಚ್ಚ ಅಂತ ಕೇಳಿದರ ದಾಸಿಮಯ್ಯ ಏನೂ ಉತ್ತರ ಹೇಳಿಲ್ಲ, ಮೌನವಾಗಿ ಇದ್ದ. ಅವ ಕೇಳದವ ಇಲ್ಲೇ ಮಗ್ಲು ಕೂತಾನೆ. ಇವ ಸೀರೆಯನ್ನು ನೇಯಾಕತ್ಯಾನ. ಹಾಗೆ ಕಂಬಳಿಗಳನ್ನು ನೇಯ್ತಾರ, ಸೀರೆಯನ್ನು ನೇಯ್ತಿದ್ದ. ಆ ಸೀರೆಯನ್ನು ನೇಯುವಾಗ ಒಮ್ಮಿಂದೊಮ್ಮಲೆ ದುಗ್ಗಳಿಗೆ ಕರೀತಾನೆ ಹೆಂಡತಿಗೆ. ಹಗಲ 12 ಗಂಟೆ ಅದ, ಬಿಸಿಲು ಚೆನ್ನಾಗಿ ಬಿದ್ದಾದೆ, ಸೂರ್ಯನ ಬೆಳಕ ಚೆನ್ನಾಗಿ ಅದೇ. ಆ ಗಳಿಗೆ ಒಳಗ ಮನೆಯಾಗಿರ ಹೆಂಡತಿಗೆ ಕರೆದ ಏನಂದ, ಏ ದುಗ್ಗಳೆ ಇಲ್ಲಿ ಸೀರೆ ನೇಯಾಕತ್ತೀನಿ, ಎಳಿ ಹರಿದಾದ ಜೋಡಿಸ್ಬೇಕಾಗ್ಯದ, ದೀಪ ಹಚ್ಚಿಕೊಂಡು ಬಾ ಅಂತ ಕರೆದನಂತ. ಹಗಲ 12 ಗಂಟೆ, ಸೂರ್ಯನ ಬಿಸಿಲ ಇದೆ. ದುಗ್ಗಳಿಗೆ ದೀಪ ತೆಗೆದುಕೊಂಡು ಬಾ ಅಂದ್ರ ಎರಡು ಮಾತಾಡಲಿಲ್ಲ. ಯಾಕ? ಪತಿಯೇ ದೇವರಮ್ಮ ಅನ್ನುವ, ಮನೆಯೇ ಗುಡಿ ಅನ್ನುವ ಬದುಕಿನೊಳಗಿರುವ ಆ ಯಾವ ದುಗ್ಗಳೆ ಅಂತಾಳೆ ದೀಪವನ್ನು ಸೀರೆಯ ಸೆರಗಿನ ಮರಿ ಮಾಡ್ಕೊಂಡ ಎಲ್ಲಿ ಸೀರೆಯನ್ನು ನೇಯ್ತಿದ್ರು ಅಲ್ಲಿಗೆ ತರ್ತಾಳೆ. ಸೀರೆಯ ಎಳೆ ಹರಿದಿಲ್ಲ. ಆದರೆ ಆ ಬಂದು ಕೇಳಿದವನಿಗೆ ಪ್ರಶ್ನೆ ಆಗಬೇಕಾಗ್ಯದ, ಸಂಸಾರ ಅಂದ್ರೆ ಹಿಂಗಿರ್ಬೇಕು ಅನ್ನೋದು ತೋರಿಸ್ಬೇಕಾಗ್ಯದ. ಸುಮ್ಮನೆ ಎಳೆ ಜೋಡಿಸ್ದಂಗೆ ಮಾಡಿ ನೀ ಹೋಗಂತ ಹೇಳೋದು. ಮುಂದೆ ಮನ್ಯಾಗ ಹೋಗಿ ಊಟಕ್ಕೆ ಕುಂತ್ರ ಇಬ್ಬರು ಇವರು. ದಾಸಿಮಯ್ಯನು ಊಟಕ್ಕೆ ಕುಂತಾನೆ. ಏನು ಸಂಸಾರ ಹೆಚ್ಚ ಸನ್ಯಾಸಿ ಹೆಚ್ಚ ಅಂತ ಕೇಳಿದವನು ಅಲ್ಲೇ ಮಗ್ಗಲಕ್ಕೆ ಕುಂತಾನೆ. ಇಬ್ಬರಿಗೆ ಊಟಕ್ಕೆ ನೀಡ್ಯಾಳೆ ದುಗ್ಗಳೆ.
ಆ ಊಟಕ್ಕೆ ನೀಡಿದಾಗ ತಾಟಿನೊಳಗೆ ಅಂಬಲಿಯನ್ನು ನೀಡ್ಯಾಳ. ಅದು ಅಂಬಲಿ ಹೆಂಗದ ಅಂದ್ರೆ ಆರಿ ಅರಗಾಲಾದ ಅಂಬಲಿ ಅದ. ಮುಂಜಾನೆ ಮಾಡಿದ ಅಂಬಲಿ ಮಧ್ಯಾಹ್ನ ನೀಡ್ಯಾಳ. ಆರಿರುವ ಅಂಬಲಿ ಅದ. ಹಿಂಗ ಅಂಬಲ್ಯಾಗ ಕೈ ಇಟ್ಟ ದಾಸಿಮಯ್ಯ ಹೇಳ್ದನಂತ, ಏ ದುಗ್ಗಳೆ, ಈ ಅಂಬಲಿ ಎಷ್ಟು ಸುಡಾಕತ್ತಿ ಅದಲ್ಲ, ಜರ ಆರ್ಸು ಅಂತ ಹೇಳ್ದನಂತ. ಅಲ್ಲ, ಕೀಕಿ ಹೊಡೆಯಲ್ಯಾಕ ಕೆಳಗೆ ಹಾರಂಗವಂತ ನನಗೆ ಚಿಂತೆ ಆಗ್ಯದ. ಕೇಕಿ ಹೊಡಿಯುವ ಮೇನಕ್ಕಾಗಲ್ದು, ಆದ್ರೆ ಕೆಳಗೆ ಹಾರಿ ಅದೇ ಆವೇಶದಾಗಂತ. ಮತ್ತು ಚಲೋ ಇದ್ರ ಪಾಡ್ರಿ, ಡಬಲ್ ಆಗಿತ್ತು ಅಂದ್ರೆ ಹಾರೇ ಬಿಡ್ತಾವ್ರಿ. ಸಣ್ಣ ಅವೇನು ಡಬಲ್ ಆಗವಲ್ಲ. ಎಲ್ಲಿಗೆ ಬಂದಿತ್ತು ಬಸಣ್ಣ? ಯಾವ ಎಂತಾನ 9:00 ಬಂದದ್ರಿ, ಶಿರ ಆಗ್ಯದ, ಬಿಟ್ಟು ಬಿಡ್ರಿ ಹೋಗ್ತೀನಿ ಅಂದವ. ಸೋಮ್ ಕಿರಿಕಿರಿನಿ ಹಚ್ಬೇಡ್ರಿ ಅಂತಾನವ. ಯಾವಾಗ ಆರಿ ಅರಗಲಾದ ಅಂಬಲಿ ಸಂದಳು. ನಿಮ್ಮ ಮನ್ಯಾಗ ನಾಳೆಗೆ ಮಾಡಿ ನೋಡ್ರಿ. ಹಿಂಗ ದೀಪ ಹಚ್ಕೊಂಡು ಬಾ ಅಂದ್ರೆ 2 ಮಾತಾಡಲಿಲ್ಲ. ಆರಿದ ಅಂಬಲಿಯನ್ನು ಆರಿಸು ಅಂದ್ರೆ ಸೀರೆಯ ಸೆರಗಿನಿಂದ ಗಾಳಿ ಹಾಕಿದಳಂತ. ಗಾಳಿ ಮುಂದ ದುಗ್ಗಳೆ ಏನು ಮಾಡಾಕತ್ಯಾಳ? ಅಕ್ಕಿ ಕುಟ್ಟಾಕತ್ತೇಳು, ಭತ್ತ ಕುಟ್ಟಾಕತ್ತೇಳು. ದಾಸಿಮಯ್ಯ ಪೂಜೆಯನ್ನು ಮಾಡ್ಕೊಳ್ಳಾಕತ್ಯಾನ. ದಾಸಿಮಯ್ಯ ಯಾವಾಗ ಪೂಜೆ ಮಾಡ್ಕೊಳ್ಳಾಕತ್ಯಾನ, ಆಕೆ ಕೈಯೊಳಗ ಒಣಕಿ ಹಿಡದ ಭತ್ತವನ್ನು ಕುಟ್ಟಾಕತ್ತೇಳು. ಆವಾಗ ಭತ್ತ ಕುಟ್ಟುವಾಗ ಏನಾಗ್ಯದಂದ್ರೆ ಆ ಒಣಕಿ ಹಿಂಗೆ ಮ್ಯಾಲೆ ಎತ್ತ್ಯಾಳ. ಮ್ಯಾಲೆ ಎತ್ತಿ ಹಿಂಗೆ ಕುಟ್ಟುವಾಗ ಒಣಕಿ ಮೇಲೆ ಹೋಗ್ಯಾದ. ಆಗ ದಾಸಿಮಯ್ಯ ಹೆಂಡತಿಯನ್ನು ಕರೀತಾನೆ, ಏ ದುಗ್ಗಳೆ, ಇಲ್ಲಿ ಪೂಜಾಕ ಪತ್ರಿ ಬೇಕಾಗ್ಯಾವ, ಬೇಗ ತಗೊಂಬ ಅಂತ ಕರೆದ. ಯಾವಾಗ ಬೇಗ ತಗೊಂಬ ಅಂದ್ರೆ ಆಗ ಒಣಕಿ ಎಲ್ಲಿತ್ತು ಅಂದ್ರೆ ಹಿಂಗ ಮ್ಯಾಲೆ ಎತ್ತಿದಳ, ಅಂತರದೊಳಗೆ ಇತ್ತು. ಅಂತರದೊಳಗೆ ಹಿಂಗ ಒಣಕಿ ಇರುವಾಗ ಯಾವಾಗ ಪತಿದೇವ ಕರೆದ, ಆ ಅಂತರದಾಗಿರೋ ಒಣಕಿಯನ್ನು ಅಲ್ಲೇ ಬಿಟ್ಟು ಹೋದ್ರೆ ಹಂಗ ನಿಂತಿತ್ತಂತ. ಒಣಕಿ ಹಂಗ ನಿಂತಿತ್ತು. ಅದಕ್ಕೆ ಇವತ್ತಿನ ತನ ಏನು ಹೇಳ್ತಾರ, ಸಂಸಾರ ಇದ್ರ ದೇವರ ದಾಸಿಮಯ್ಯನಂಗ ಇರಬೇಕು. ಗಂಡನೆಂದರೆ ಮನೆಯ ದೇವರು ಕಾಣಮ್ಮ, ಗಂಡನೆಂದರೆ ಮನೆಯ ದೇವರು ಕಾಣಮ್ಮ. ಗಂಡನ ಜೋಪಾನ ಮಾಡೆ ನನ್ನವ್ವ, ಗಂಡನ ಜೋಪಾನ ಮಾಡೆ ನನ್ನವ್ವ. ಗಂಡನೆಂದರೆ ಮನೆಯ ದೇವರು ಕಾಣಮ್ಮ, ಗಂಡನ ಜೋಪಾನ